ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರ 74 ಕರ್ನಾಟಕ ಪಶ್ಚಿಮ ವಿಧಾನ ಪರಿಷತ್ ಕ್ಷೇತ್ರದ ಪದವೀಧರ ಮತದಾರರನ್ನು ನೋಂದಣಿ ಮಾಡಲು ಧಾರವಾಡ ನಗರದ ನೌಕರರ ಭವನದಲ್ಲಿ 2/12/2025 ಬೆಳಗ್ಗೆ 11 ಗಂಟೆಗೆ 74ನೇ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ದೀಪಕ್ ಚಿಂಚೋರಿ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ದೀಪಕ್ ಚಿಂಚೋರಿ ಸರ್ ಅವರೇ, ವೇದಿಕೆಯ ಮೇಲೆ ಆಸೀನರಾದಂತಹ ಮೋಹನ್ ಲಿಂಬೆಕಾಯಿ ಸರ್ ಅವರೇ, ಪಕ್ಷದ ಹಿರಿಯ ನಾಯಕರಾದ ದೀಪಕ್ ಚಿಂಚೋರಿ ಅವರೇ, ಈಗ ತಾನೇ ಎಲ್ಲರೂ ಸೇರಿ ಟೀಮ್ ವರ್ಕ್ ಮಾಡುವಂತ ಕೆಲಸ. ಪ್ರತಿಯೊಬ್ಬರು ಕೂಡ ಇನ್ನು 7 ದಿನ, ನಮ್ಮ ಮೋಹನ್ ಲಿಂಬೆಕಾಯಿ ಸರ್ ಹೇಳಿದ್ರೆ ಇನ್ನು 7 ದಿನ ಉಳಿದೈತಿ. ನಾವು ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಇನ್ನು ಮೆಂಬರ್ಶಿಪ್ ಗ್ರಾಜುಯೇಟ್ಸ್ ನಾವು ಹುಡುಕಿ ನಾವು ಕಾಲೇಜಿಗೆ ಅಪ್ರೋಚ್ ಮಾಡಿ ಯಾರ್ದು ಸರಿ ಇದು ಆಗಿಲ್ಲ, ಮೆಂಬರ್ಶಿಪ್ ಕೆಲವೊಬ್ರು ಕೊಡ್ತಾರ ಸರಿಯಾಗಿ ಅದನ್ನ ಫಿಲಪ್ ಮಾಡಲ್ಲ ಅಂತ ಹೇಳಿದ್ರು. ಸೊ ಅದು ಮಾಡಿದ್ರು ಮಾಡದೇ ಇರೋ ಕೂಡ ಅದಕ್ಕೆ ಮಾಡಿದ್ರೆ ಕರೆಕ್ಟ್. ಅಧ್ಯಕ್ಷರಾಗಿ ಪ್ರಥಮ ಬಾರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವ್ರಿಗೆ ಗೌರವಪೂರ್ವಕ ಸನ್ಮಾನ ಮಾಡಬೇಕು ಅವ್ರಿಗೆ ವಿನಂತಿ ಮಾಡ್ತಾರೆ. ಕಾರ್ಯಕ್ರಮಕ್ಕೆ ಶುಭೆಂತ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ನಮ್ಮ ನೆಚ್ಚಿನ ನಾಯಕರಾದ ದೀಪಕ್ ಚಿಂಚೋರಿ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಕಾಂಗ್ರೆಸ್ಸಿನ ಕಾರ್ಯದರ್ಶಿಯಾದ ನಾಗರಾಜ ಬ್ಲಾಕ್ ಅಧ್ಯಕ್ಷರು ನವನಗರ ಬ್ಲಾಕ್ ಅಧ್ಯಕ್ಷರಾದ ಶ್ರೀಮತಿ ಸಂಗೀತಾ ಗುಡ್ಡಾ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಪದವೀಧರ ವಿಧಾನಸಭಾ ಕ್ಷೇತ್ರದ ಸಭೆಗೆ ಬರುವಂತಹ ನಮ್ಮ ನಿಮ್ಮೆಲ್ಲ ನಾಯಕರು ದೀಪಕ್ ಚಿಂಚೋರಿ ಸಾಹೇಬರ ಒಳಗೊಂಡು ನೀರಿಗೆ ಬಿದ್ದಂತ ಎಲ್ಲ ಗಣ್ಯಾತಿ ಗಣ್ಯರಿಗೆ ಸ್ವಾಗತ ಬಯಸುತ್ತಾ, ಕೇವಲ ಇದು 8 ದಿವಸ ಮಾತಿಗೆ ಮೋಹನ್ ಲಿಂಬೆಕಾಯಿ ಅವರು ಸಾಕಷ್ಟು ವೇದಿಕೆ ಹೇಳಿದ್ದಾರೆ. 7 ದಿವಸ ಅವಧಿ ಇದೆ. ನನ್ನ ಸೋದರ ಅಂತ ಬಸವರಾಜ ಬಿಡ್ಕಾರ್ ಅವರು ಈ ಆಫೀಸನ್ನ ಬೇರೆ 4 ತಿಂಗಳಿಂದ ಇಡೀ 1 ವರ್ಷ ಗುತ್ತಿಗೆ ತೆಗೆದುಕೊಂಡು ಸುಮಾರು 50,000 ಫಾರ್ಮನ್ನ ವೈಯಕ್ತಿಕವಾಗಿ ಹಂಚಿದ್ದೇವೆ. ದೀಪಕ್ ಸರ್ ಅವರ ಎದುರು ತೆಗೆದುಕೊಂಡು ಅವರ ಮಾರ್ಗದರ್ಶನದಲ್ಲಿ 50 ನಮ್ಮ ಸ್ವಲ್ಪ MLC ಅಂದ ತಕ್ಷಣ ನಮ್ಮ ಪಕ್ಷ ನಿಷ್ಕಾಳಜಿ ಮಾಡ್ಕೊತಾರೆ. ದಯ ಸಾಹೇಬ್ ನೇತೃತ್ವ ಹೋಗುತ್ತೆ. ಯಾಕಂದ್ರೆ 2 ಎಲೆಕ್ಷನ್ ಮಾಡಿದ್ದಾರೆ ನಮ್ಮ ಸೋದರರು, ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರ. ಲಾಸ್ಟ್ ಟೈಮ್ MLCಗೆ ಅಷ್ಟೊಂದು ಇಲ್ಲಿ ಸ್ಥಳೀಯ ಶಾಸಕರಿರ್ಲಿ ಅಥವಾ ಸ್ಥಳೀಯ ನಾಯಕರಿರ್ಲಿ ದೀಪಕ್ ಸರ್ ಧಾರವಾಡ ಜಿಲ್ಲೆದು ಕ್ಷೇತ್ರ ನಂಬರ್ 74 ದೀಪಕ್ ಚಿಂಚೋರಿ ಅವರು ನಾಯಕತ್ವದಲ್ಲಿ ಇಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಈ ಪದವೀಧರರದು ಎನ್ರೋಲ್ಮೆಂಟ್ ಏನು ಮಾಡಬೇಕು ಗ್ರಾಜುಯೇಟ್ಸ್ ಎಲೆಕ್ಷನ್ಗೆ, ಅದರ ಬಗ್ಗೆ ಒಂದು ಒಳ್ಳೆ ರೀತಿಯಿಂದ ಒಂದು ಮೀಟಿಂಗ್ ಆಯಿತು. ತುಂಬ ಆಸ್ಪಿರೆಂಟ್ಸ್ ಕೂಡ ಬಂದಿದ್ರು. ಅವ್ರಿಗೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಆಸ್ಪಿರೆಂಟ್ಸ್ ಅಲ್ಲಿ ಎಲ್ಲ ಹೇಳಿದ್ವಿ, ಯಾರಿಗೆ ಸೀಟ್ ಸಿಕ್ಕಿದ್ರು ಅವ್ರೆಲ್ಲರೂ ಸೇರಿ ಒಂದಾಗಿ ಪಕ್ಷಕ್ಕೆ ಗೆಲ್ಸೋವಂಥದ್ದು ಕೆಲಸ, ಕ್ಯಾಂಡಿಡೇಟ್ಗೆ ಗೆಲ್ಸೋವಂಥದ್ದು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನ ಎಲ್ಲರೂ ಒಪ್ಕೊಂಡಿದ್ದಾರೆ. ಮತ್ತೆ ಎಲ್ಲರೂ ಇನ್ನ ಲಾಸ್ಟ್ ಡೇಟ್ ಏನಿದೆಯೋ ಆ ಲಾಸ್ಟ್ ಡೇಟ್ ಒಳಗಡೆ ಎಲ್ಲ ಮೆಂಬರ್ಶಿಪ್ ಮಾಡಕ್ಕೆ ಒಪ್ಕೊಂಡಿದ್ದಾರೆ. ತುಂಬಾ ಒಳ್ಳೆ ರೀತಿಯಿಂದ ಕೆಲಸ ನಡೀತಾ ಇದೆ. ಇನ್ನು ಮುಂದೇನು ನಾವು ಇದೇ ರೀತಿ ಕೆಲಸ ಮಾಡಿ ಎಲ್ಲರ ನಮ್ಮ ವರ್ಕರ್ಸ್ ಕೈಯಿಂದ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಶಿಪ್ ಮಾಡಿಸೋಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದಾಗ್ತದೆ. ಮತ್ತೆ ಚುನಾವಣೆ ಆದಾಗ ನಾವು ಚುನಾವಣೆ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ಅಧ್ಯಕ್ಷರಾದಂತ ಸನ್ಮಾನ್ಯ DK ಶಿವಕುಮಾರ್ ಅವರು ಕೂಡ ಒಂದು ಆದೇಶವನ್ನು ಕಳಿಸಿದ್ದಾರೆ. ಮತ್ತೆ ನಮ್ಮ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ಅವ್ರ ಕಡೆಯಿಂದಾನು ಸಂದೇಶ ಇದೆ. ಡಿಸೆಂಬರ್ 14ನೇ ತಾರೀಕಿಗೆ ಏನೊಂದು ಡೆಲ್ಲಿಯಲ್ಲಿ ವೋಟ್ ಚೋರಿ ಬಗ್ಗೆ ಒಂದು ತುಂಬಾ ದೊಡ್ಡ ಸಭೆಯನ್ನ ಆಗುವಂತದ್ದಿದೆ. ಅದಕ್ಕೆ
ಪ್ರತಿಯೊಂದು ಕ್ಷೇತ್ರದಿಂದ ಮಿನಿಮಮ್ 300 ಜನವನ್ನ ಕಳಿಸ್ಬೇಕು ಅಂತೇಳಿ ಒಂದು ಆದೇಶ AICC ಇಂದ ಹೊರಟಿದ್ದಾರೆ. ಅದು DK ಶಿವಕುಮಾರ್ ಸಾಹೇಬರು ಕೂಡ ಹೇಳಿದ್ದಾರೆ, ಸಿದ್ದರಾಮಯ್ಯ ಕೂಡ ಸಾಹೇಬರು ಹೇಳಿದ್ದಾರೆ. ಅದನ್ನ ಪ್ಲಾನ್ ಮಾಡಿಬಿಟ್ಟು ಈ ಕ್ಷೇತ್ರದಿಂದ 300 ಜನ ಹೋದಂಗೆ ಮಾಡ್ಬೇಕು ಅಂತೇಳಿ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸರ್, ಈಗ ಕ್ಯಾಂಡಿಡೇಟ್ ಫೈನಲ್ ಮಾಡಿದ್ರೆ ಆಕಾಂಕ್ಷಿಗಳು ಆಕಾಂಕ್ಷಿಗಳು ಇದ್ದಾರೆ. ಕ್ಯಾಂಡಿಡೇಟ್ ಇವತ್ತು ನಾಳೆ ಏನು ಫೈನಲ್ ಮಾಡೋದಿಲ್ಲ, ಇನ್ನೂ ಸ್ವಲ್ಪ ಟೈಮ್ ಇದೆ. ಆದ್ರೆ ಕ್ಯಾಂಡಿಡೇಟ್ಗೆ ಕೆಲಸ ಮಾಡೋದಕ್ಕೆ ಸಮಯ ಸಿಕ್ಕಬೇಕು ಅಂತ ಒಂದು ಸಮಯನ ಕೊಟ್ಟು ಕ್ಯಾಂಡಿಡೇಟ್ ನ ಅನೌನ್ಸ್ ಮಾಡ್ತಿದೆ. ಎಷ್ಟು ಜನ ಅರ್ಜಿ ಸಲ್ಲಿಸಿರುತ್ತೆ? ಈಗ 9 ಜನ ಇದ್ದಾರೆ. ಇನ್ನ ಜಾಸ್ತಿ ಆಗ್ಬೋದು ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ. ಎಲ್ಲರೂ ಮೆಂಬರ್ಶಿಪ್ ಮಾಡ್ತಿದ್ದಾರೆ. ಯಾರಿಗೆ ಸೀಟ್ ಸಿಗ್ತದೋ, ಯಾರ್ಯಾರು ಮೆಂಬರ್ಶಿಪ್ ಮಾಡಿದಾರೋ ಅವ್ರಿಗೆಲ್ಲ ಸಹಾಯ ಮಾಡಬೇಕು ಅಂತಂದು ಒಂದು ಆದೇಶನ ಕೊಟ್ಟಿದ್ದೀವಿ.